ಹಾಯ್ ಹಲೋ ಮಕ್ಕಳೇ, ಏನಪ್ಪ ಮ್ಯಾಮು ಏನು ಹೇಳಕ್ಕೆ ಬಂದಿದ್ದಾರೆ ವಾಣಿ ಮ್ಯಾಮು ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಇವತ್ತು ನಾನು ಜನರಲ್ ಆಗಿ ಮಾತಾಡಕ್ಕೆ ಬಂದಿದ್ದೀನಿ. ನಾನಿವತ್ತು ಬರೀ ಕನ್ನಡ ಬಗ್ಗೆ ಹೇಳ್ತಾ ಇಲ್ಲ. ನಾನಿವತ್ತು ಪ್ರಿಪ್ರೇಟ್ರಿ ಒನ್ನಲ್ಲಿ ಒಂದಿಷ್ಟು ಮಿಸ್ ಆಗಿದೆ ಅಲ್ವಾ? ಪ್ರಿಪ್ರೇಟ್ರಿ ಒನ್ ಆಯಿತು, ಅದರಿಂದ ಸ್ವಲ್ಪ ಮಿಸ್ ಆಗಿದೆ. ಏನಪ್ಪ ಮಿಸ್ ಆಗಿದೆ? ಅದನ್ನು ಗ್ಯಾಪ್ನ ಹೇಗೆ ಫಿಲ್ ಮಾಡೋದು? ನಿಮ್ಮ ಪ್ರಿಪ್ರೇಟ್ರಿ ಒನ್ ಆದಮೇಲೆ ನಿಮ್ಮ ಪೇಪರನ್ನು ನೋಡ್ಕೊಂಡಿದ್ದೀರಾ. ಈಗಾಗಲೇ ನಿಮ್ಗಾಗಲೇ ಆನ್ಸರ್ ಶೀಟ್ಸ್ ಬಂದಿದೆ. ನಿಮ್ಮ ಮಾರ್ಕ್ಸ್ಗಳೆಲ್ಲ ನೀವು ನಮಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ನನಗೆ 80 ಬಂತು ಮ್ಯಾಮ್, ನನಗೆ 79 ಬಂತು, 73 ಬಂತು. ಕೆಲವೊಬ್ಬರೆಲ್ಲ ಇಲ್ಲ ಮ್ಯಾಮ್ ನಂಗೆ 50 ಬಂತು, 60 ಬಂತು ಅಂತ ಹೇಳಿ ಎಷ್ಟೊಂದು ನೀವು ಹೇಳ್ತಾ ಇದ್ದೀರಾ. ಆವಾಗ ನಿಮ್ಮ ಗ್ಯಾಪನ್ನು ಹೇಗೆ ಫಿಲ್ ಮಾಡೋದು? ಈಗ 80 ಬಂದವರು ಓಕೆ, ವೆಲ್ ಆ್ಯಂಡ್ ಗುಡ್, ಏನು ಮಾಡ್ತಾ ಇದ್ದೀರಾ ಅದನ್ನೇ ಮಾಡಿ. ಈಗ ಯಾರು 30, 40, 50 ಈ ರೇಂಜಲ್ಲಿದ್ದೀರಾ ಅವರು ಹೇಗೆ 100, ಈಗ ಫಸ್ಟ್ ಲ್ಯಾಂಗ್ವೇಜ್ ಇದ್ದರೆ 100 ಮಾರ್ಕ್ಸ್ ತೊಗೋಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ಇದ್ದರೆ 80 ಮಾರ್ಕ್ಸ್ ತೊಗೋಬೇಕು, ಇಂಗ್ಲೀಷು ಆಮೇಲೆ ನಿಮ್ಮ ಸೋಷಲ್ ಆಗಲಿ ಮ್ಯಾಥ್ಸ್ ಆಗಲಿ ಇವಕ್ಕೆಲ್ಲ 80ಗೆ 8 ಸ್ಕೋರ್ ಮಾಡಬೇಕು ಅಂತಂದರೆ ಹೇಗೆ ಸ್ಕೋರ್ ಮಾಡಬೇಕು, ಹೇಗೆ ಗ್ಯಾಪನ್ನು ಫಿಲ್ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತು ಜನರಲ್ ಆಗಿ ನಿಮಗೆ ಪ್ರಿಪ್ರೇಟ್ರಿ ಫಸ್ಟ್ ಆದಮೇಲೆ ಸೆಕೆಂಡ್ಗೆ ಏನೇನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆ ಮಕ್ಕಳೇ, ಈಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಎಕ್ಸಾಮಲ್ಲಿ ಏನಾಯಿತು, ಅದರಲ್ಲಿ ನೀವು ಏನೇನು ಮಾಡಿದ್ರಿ, ಅದೆಲ್ಲ ಯಾವ್ದು ವರ್ಕ್ ಆಯಿತು ಅದನ್ನು ಹಾಗೆ ಇಟ್ಕೊಳ್ಳಿ. ವರ್ಕ್ ಆಗದೆ ಇರೋದನ್ನು ಏನು ಮಾಡಿ ಅಂತ ಹೇಳಿದರೆ ಯಾವ ವಿಷಯಗಳು ವರ್ಕ್ ಆಗಿಲ್ಲ ಅಂತ ಹೇಳಿರುತ್ತೆ. ಈಗ ಉದಾಹರಣೆ ಡೆಫಿನಿಷನ್ಸ್ ಎಲ್ಲ ಬರೆದು ಬೈಹೆಟ್ ಹಾಕಿರ್ತೀರ, ಅದು ವರ್ಕ್ ಆಯಿತು ಮ್ಯಾಮ್, ಡೆಫಿನಿಷನ್ಸ್ ಬಂತು, ಓಕೆ, ವೆಲ್ ಆ್ಯಂಡ್ ಗುಡ್. ಈಗ ಕೆಲವೊಂದು ವಿಷಯ ಇರುತ್ತೆ ಅದೇನಾಗಲ್ಲ, ವರ್ಕ್ ಆಗಿರಲ್ಲ. ಆ ವಿಷಯ ಯಾವುದು? ಈಗ ಉದಾಹರಣೆ ನೀವೇನು ಮಾಡಿರ್ತೀರಾ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕ್ವಶನನ್ನು ಬಾಯ್ಹರ್ಟ್ ಹಾಕೋಕೆ ಹೋಗಿರ್ತೀರಾ, ಬಾಯ್ಹರ್ಟ್ ಆಗಿರಲ್ಲ. ಅದನ್ನು ಏನು ಮಾಡಿ, ಸ್ಕಿಪ್ ಮಾಡಿ. ಬಾಯ್ಹರ್ಟ್ ಹಾಕೋ ಬದಲು ಅದನ್ನು ಮೈಂಡ್ ಮ್ಯಾಪ್ ಮುಖಾಂತರ ಮತ್ತು ಕೀವರ್ಡ್ಸ್, ಏನು ಗೊತ್ತಾ, ಕೀವರ್ಡ್ಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೀವರ್ಡ್ಸು ತುಂಬ ಇಂಪಾರ್ಟೆಂಟು. ಕೀವರ್ಡ್ಸ್ ಮುಖಾಂತರ ನೆನ್ಪಿಟ್ಕೊಳ್ಳೋದಕ್ಕೆ ನೀವೇನು ಮಾಡಿ, ಪ್ರಯತ್ನ ಪಡಿ. ಹಾಗೆಯೇ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಓದಿ. ಅಂದರೆ ಈ ವಿಷಯ ಕಮ್ಮಿ ಓದಬೇಕು, ಇದು ಸ್ವಲ್ಪನೇ, ಇದು ಬಿಟ್ಬಿಡ್ತೀನಿ, ಇದಾಗಲ್ಲ, ಸ್ಕಿಪ್ ಮಾಡ್ತೀನಿ, ಹಂಗೆ ಮಾಡಿಬಿಡಿ. ನಿಮ್ಮ ಬ್ಲೂ ಪ್ರಿಂಟನ್ನು ಇಟ್ಕೊಳ್ಳಿ. ನಿಮ್ಮ ಬ್ಲೂ ಪ್ರಿಂಟು ಎಲ್ ಬಿ ಎ ಕ್ವಶನ್ಸ್ ಇದೆ ಅಲ್ವಾ, LBA ಕ್ವಶನ್ಸನ್ನು ಇಟ್ಕೊಳ್ಳಿ. ಅದ್ರ ಮೇಲೆ ನೀವು ಏನು ಮಾಡಿ, ಎರಡನ್ನೂ ತಾಳೆ ಹಾಕಿ ಬ್ಲೂ ಪ್ರಿಂಟ್ ಪ್ರಕಾರ LBA ಕ್ವಶನ್ನಲ್ಲಿರೋದನ್ನ ಎಲ್ಲನೂ ಓದ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ ರಿವೈಸ್ ಮಾಡೋದನ್ನು ರೀಫ್ರೇಮ್ ಮಾಡಿ. ಅಂದರೆ ಈಗ ಹೇಗೆ ರಿವೈಸ್ ಮಾಡ್ತಾ ಇದ್ರಲ್ವ ಅದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ರಿವೈಸ್ ಮಾಡೋದು, ಅಥವಾ ಇಂಪಾರ್ಟೆಂಟ್ ವಿಷಯನ ಜಾಸ್ತಿ ರಿವೈಸ್ ಮಾಡೋದು. ಈಗ ಉದಾಹರಣೆ ನಿಮ್ಗೆ ಏನಾಗಿರುತ್ತೆ ಅಂದರೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ನೀವು ವೆರಿ ವೆಲ್ ಆ್ಯಂಡ್ ಗುಡ್, ನೀವು ಯಾವ್ದು ಬಂದರೂ ನೀವು ಬಿಡಲ್ಲ, ಫುಲ್ ಬರ್ತಾ ಇರುತ್ತೆ. ಆದರೆ ಸಂದರ್ಭ ಕೃತಿಕಾರ ಪರಿಚಯದಲ್ಲಿ ಸ್ವಲ್ಪ ನಿಮ್ಗೆ ಏನಾಗಿರುತ್ತೆ, ಒಂದು ಯಾವುದೋ ಕೃತಿಕಾರ ಪರಿಚಯದಲ್ಲಿ ಒಂದಿಷ್ಟು ನೆನಪು ಹೋಗಿರುತ್ತೆ. ಅವಾಗ ಏನು ಮಾಡಿ ಅಂದರೆ ಕೃತಿಕಾರ ಪರಿಚಯದ ಒಂದು ಏನು ಮಾಡ್ಕೊಳ್ಳಿ, ಈ ಥರ ಒಂದು ಟೇಬಲನ್ನು ಮಾಡಿಕೊಂಡು ಟೇಬಲಲ್ಲಿ ಕೃತಿಕಾರರು ಹುಟ್ಟಿದಂಥ ಸ್ಥಳ, ಅವರ ಒಂದು ವರ್ಷ, ಆಮೇಲೆ ಅವರ ಕೃತಿಗಳು, ಅವರ ಪ್ರಶಸ್ತಿಗಳದ್ದು ಒಂದು ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಅದರಿಂದ ಈಸಿ ಆಗ್ಬೋದು. ಸಂದರ್ಭ ಬಂದರೆ ಸಂದರ್ಭ ಆಯ್ಕೆ, ಸಂದರ್ಭಕ್ಕೆ ಏನು ಕೀವರ್ಡ್ ಬರೀಬೇಕು ಆ 4 ಕೀವರ್ಡ್ಗಳು, ಸ್ವಾರಸ್ಯಕ್ಕೆ ಏನು ಕೀವರ್ಡ್ ಬರೀಬೇಕು ಆ 4 ಕೀವರ್ಡ್ಗಳನ್ನು ಬರೆದು ನೀವೇನು ಮಾಡ್ಕೊಳ್ಳಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ ಮಕ್ಕಳೇ, ಆವಾಗ ಈಸಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಮ್ಯಾಮ್ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಆವಾಗ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಪರಿಕಲ್ಪನೆಗಳು ಅಂದರೆ ನಿಮ್ಮ ಕಾನ್ಸೆಪ್ಟ್ಗಳನ್ನು ಬೆಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಕಾನ್ಸೆಪ್ಟ್ಗಳು ಅಂದರೆ ಮ್ಯಾಥ್ಸ್ ಕಾನ್ಸೆಪ್ಟ್ ಬರುತ್ತೆ. ಈಗ ನಿಮಗೆ ಮ್ಯಾಥ್ಸಲ್ಲಾಗಲಿ ಸೈನ್ಸಲ್ಲಾಗಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಬರುತ್ತೆ. ಈಗ ಸೈನ್ಸ್ ಕಾನ್ಸೆಪ್ಟ್ಗಳಿರುತ್ತೆ, ಹೌದಾ? ಸೈನ್ಸ್ ಕಾನ್ಸೆಪ್ಟ್ಗಳೇನಪ್ಪ ನಿಮಗೆ ಅಂತ ಹೇಳಿದ್ರೆ ನಿಮಗೆ ಬಯಾಲಜಿಯಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ, ಮತ್ತು ನಿಮ್ಮ ಕೆಮಿಸ್ಟ್ರಿಯಲ್ಲಿ ಸಮೀಕರಣವನ್ನು ಸರಿದೂಗಿಸೋದಾಗಲಿ, ಅಥವಾ ನೀವೇನಾಗಿರ್ಬೋದು ಬಯಾಲಜಿಯಲ್ಲಿ ಕೆಲವೊಂದು ಡೆಫಿನಿಷನ್ಸ್ ಬರುತ್ತೆ, ಅಥವಾ ನಿಮಗೆ ಡಯಾಗ್ರಾಮ್ಸ್ ಬರುತ್ತೆ. ಆ ಕಾನ್ಸೆಪ್ಟ್ ವೈಸೇ ಇರುತ್ತೆ ಅದೆಲ್ಲ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ನೋಡ್ಕೋಬೇಕು. ಈಗ ಮ್ಯಾಥ್ಸಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಅಂದರೆ ಈಗ ತೀಟಾ ವ್ಯಾಲ್ಯೂ ನೋಡೋದು ಹೇಗೆ, ಅಥವಾ sin² + cos² = 1, ಅಥವಾ 1/sin ಅಂದರೆ ಏನು, 1/cos ಅಂದರೆ ಏನು, 1/secant ಅಂದರೆ ಏನು, ಇವೆಲ್ಲ ಏನು ಗೊತ್ತಾ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಕಾನ್ಸೆಪ್ಟ್ಗಳು. ಈ ಕಾನ್ಸೆಪ್ಟ್ ಬೇಸ್ ಮೇಲೆ ನಿಮಗೆ ಟ್ರಿಗ್ನೋಮೆಟ್ರಿ ಮಾಡ್ಕೊಳ್ಳೋಕೆ ಬರುತ್ತೆ. ಅಥವಾ ನಿಮಗೆ ಈಗ ಸರ್ಕಲ್ಸಲ್ಲಿ ನಿಮಗೆ ಟ್ಯಾಂಜೆಂಟ್ ಅಂದ್ರೇನು, ಡಯಾಮೀಟ್ರ್ ಅಂದ್ರೇನು, ಡಯಾಮೀಟ್ರ್ ಟ್ವೈಸ್ ಇರುತ್ತೆ, ರೇಡಿಯಸ್ ಹಾಫ್ ಇರುತ್ತೆ, ಇವೆಲ್ಲ
ಏನು ಇವೆಲ್ಲ ಕಾನ್ಸೆಪ್ಟು. ಇವುಗಳೆಲ್ಲ ನಿಮ್ಗೆ ಏನಾಗಿರಬೇಕು ಅಂದರೆ ಗೊತ್ತಿರಬೇಕು. ಸೋಷಲಲ್ಲಿ ಏನಾಗಿರಬೇಕು ಅಂತ ಹೇಳಿದ್ರೆ ಮ್ಯಾಪ್ ವರ್ಕ್ ಮಾಡೋದು. ಮ್ಯಾಪ್ ವರ್ಕ್ ಎಲ್ಲೆಲ್ಲಿ ಏನೇನು ಬರುತ್ತೆ, ಯಾವ ಸ್ಟೇಟ್ಸ್ ಬರುತ್ತೆ, ಯಾವ ಸ್ಟೇಟಲ್ಲಿ ಏನೇನು ಪ್ಲೇಸ್ಗಳು ಬರುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಅಥವಾ ಈಗ ನೀವು ಇಕನಾಮಿಕ್ಸ್ ತೊಗೊಂಡ್ರೆ ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳಿರುತ್ತೆ, ಆ ಕಾನ್ಸೆಪ್ಟ್ಗಳೆಲ್ಲ ನಿಮ್ಗೆ ಗೊತ್ತಿರಬೇಕು. ಅವು ಗೊತ್ತಿರೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ನಾಲೆಜ್ ತುಂಬ ಬ್ರಾಡ್ ಆಗಿರುತ್ತೆ. ಅವಾಗೆ ಅದರಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಕೀವರ್ಡ್ಸ್ ಹಾಕಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಎಸ್ಪೆಷಲಿ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ನಾನು ತುಂಬ ನಿಮಗೆ ಒತ್ತು ಕೊಡ್ತಾ ಇದ್ದೀನಿ. ಯಾಕಂದರೆ ಸೈನ್ಸಲ್ಲಿ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಡೆಫಿನಿಷನ್ಸು ಮತ್ತು ಸೈಂಟಿಫಿಕ್ ಕೀವರ್ಡ್ಸ್ ಇರುತ್ತೆ. ಈಗ ಒಂದೇನೋ ಬರಿಬೇಕಾಗಿರುತ್ತೆ, ಸುಮ್ಮನೆ ಆದರೆ ಆ್ಯಕ್ಷನ್ಸ್ ಅಂತ ಬರೀಂಗಿಲ್ಲ, ಫಂಕ್ಷನ್ಸ್ ಅಂತ ಇರುತ್ತೆ. ಅಥವಾ ಅದ್ರದ್ದು ಈಗ ಮೈಟೋಸಿಸೋ ಮಿಯೋಸಿಸೋ ಅಥವಾ ಈ ಥರದ್ದೆಲ್ಲ ಬಂದಾಗ, ಅಥವಾ ನಿಮಗೇನೋ ಒಂದು ರೆಸ್ಪಿರೇಷನ್ ಬಗ್ಗೆ ಬರುತ್ತೆ. ರೆಸ್ಪಿರೇಷನ್ ಅಂತ ಬಂದಾಗ ಇನ್ಹೇಲು ಎಕ್ಸೇಲು, ಆಕ್ಸಿಜನ್ನು ಮತ್ತು ಕಾರ್ಬನ್ ಡೈಆಕ್ಸೈಡು ಇವೆಲ್ಲ ಕೀವರ್ಡ್ಸ್ ಆಗಿರುತ್ತೆ. ಇನ್ಹೇಲ್ ಆದಾಗ ಏನಾಗುತ್ತೆ, ಎಕ್ಸೇಲ್ ಆದಾಗ ಏನಾಗುತ್ತೆ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇವೆಲ್ಲ ಕೀವರ್ಡ್ಸು ಸೈಂಟಿಫಿಕ್ ವರ್ಡ್ಸ್ ಇರುತ್ತೆ, ಇವನ್ನೆಲ್ಲ ಹಾಗೆ ಬರೀಬೇಕು. ವೇಗ ಆನ್ಸರ್ ಬರಿಬೇಡಿ, ಆದಷ್ಟು ಕೀವರ್ಡ್ಸನ್ನು ಹಾಕಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಮೇನು ನಿಮಗೆ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಇರುತ್ತಲ್ವ, ಕೆಮಿಕಲ್ ರಿಯಾಕ್ಷನ್ನು, ಬಾಂಡ್ಸು, ಕಾರ್ಬನ್ ಬಾಂಡ್ಸು, ವೆಲೆನ್ಸೀಸು ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. ಈಗ ನಿಮ್ಗೆ ಏನಾದರೂ ಅಕಸ್ಮಾತಾಗಿ ಪ್ರಿಪ್ರೇಟರಿ 1ನಲ್ಲಿ ಆ ಥರ ಯಾವ್ದಾದ್ರು ಕಾನ್ಸೆಪ್ಟಲ್ಲಿ ನಿಮಗೆ ವೀಕ್ ಅನಿಸಿದರೆ, ನಿಮ್ಗೆ ಅದು ಇನ್ನೂ ಅರ್ಥ ಆಗಿಲ್ಲ ಅನಿಸಿದರೆ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಹಾಗೆಯೇ ಏನು ಮಾಡಿ ಗೊತ್ತಾ, ನೀಡ್ ಫಾರ್ ಮೋರ್ ಪ್ರಾಕ್ಟೀಸ್, ಮೋರ್ ಪ್ರಾಕ್ಟೀಸ್ ಮಾಡಬೇಕು. ಬೇಸಿಕ್ ಸ್ಕಿಲ್ಸ್ ಇರುತ್ತಲ್ಲ, ಅಕ್ಷರಗಳನ್ನು ಬರೆಯೋದಾಗಲಿ ಅಥವಾ ಪ್ರೆಸೆಂಟ್ ಮಾಡೋದಾಗಲಿ. ಈಗ ಸೈನ್ಸಲ್ಲಿ ಏನೋ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ, ಕರೆಕ್ಟಾಗಿ ನೀವು ಸ್ಟಾರ್ ಮಾರ್ಕ್ ಹಾಕಿ ಈ ಥರ ಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಆ ಪ್ರೆಸೆಂಟೇಷನ್ ಇಂಪಾರ್ಟೆಂಟು, ಅದ್ರ ಮೇಲೆ ಜಾಸ್ತಿ ಕೆಲಸ ಮಾಡಿ. ನೆಕ್ಸ್ಟ್ ಇಲ್ಲೇನು ಗೊತ್ತಾ, ನೀವು ನಾಲೆಜನ್ನು ಅಪ್ಲೈ ಮಾಡಿ. ಯಾವಾಗಲೂ ನೀವು ಓದಿರೋದನ್ನು ನೀವು ಅಲ್ಲಿ ಕ್ವಶನ್ ಬಂದಾಗ ಕಾಂಪ್ರಿಹೆಂಡ್ ಮಾಡಿ ಅದನ್ನು ಅಪ್ಲೈ ಮಾಡಿ. ಕಾಂಪ್ರಿಹೆಂಡ್ ಮಾಡೋದು ಅಂದರೆ ಏನು, ಈಗ ಒಂದು ಕ್ವಶನ್ ಇರುತ್ತೆ, ಈಗ ಸೈನ್ಸಲ್ಲಾಗಲಿ ಅಥವಾ ಸೈನ್ಸಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಬರುತ್ತೆ, ಅಥವಾ ಮ್ಯಾಥ್ಸಲ್ಲಿ ಎಸ್ಪೆಷಲಿ ವರ್ಡ್ ಪ್ರಾಬ್ಲಮ್ ಬರುತ್ತೆ. ಅವಾಗ ಏನಾಗುತ್ತೆ, ಕಾಂಪ್ರಿಹೆಂಡ್ ಮಾಡೋದು ಬರುತ್ತೆ. ಕಾಂಪ್ರಿಹೆಂಡ್ ಮಾಡೋದು ಅಂತಂದರೆ ನೀವು ಅದನ್ನು ಓದ್ಕೊಂಡು ಅರ್ಥೈಸ್ಕೋಬೇಕು. ಹೆಂಗೆ ಅರ್ಥೈಸ್ಕೋಬೇಕು, ಫುಲ್ ಕ್ವಶನನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ತುಂಡಾಗಿ ಬ್ರೇಕ್ ಮಾಡಬೇಕು. ಫಸ್ಟ್ ಪಾರ್ಟ್, ಈಗ ಸರ್ಕಲ್ ಎ ಅಂತಂದರೆ ಸರ್ಕಲ್ ಎ ಇಸ್ ಹ್ಯಾವಿಂಗ್ ಎ ಆ್ಯಂಡ್ ಬಿ, ಅದು ಹಾಗೆ ಸುಮ್ಮನೆ ನಾರ್ಮಲ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಎ ಬಿ ಇದೆ, ಎ ಬಿಯಲ್ಲಿ ಇದು ಡಯಾಮೀಟರ್ ಆಗಿದೆ, ಇದು ಏನಾಗಿದೆ ರೇಡಿಯಸ್ ಆಗಿದೆ. ರೇಡಿಯಸ್ ಎಲ್ಲಿಂದ ಇಲ್ಲಿಗೆ ಬಂತು, ಡಯಾಮೀಟರ್ ಎಲ್ಲಿಂದ ಬಂತು, ಆ ಥರ. ಆಮೇಲೆ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ಅದರಲ್ಲಿ ಕನ್ಸ್ಟ್ರಕ್ಷನ್ ಅಂತ ಬರೀರಿ. ಅದೆಲ್ಲ ಏನಾಗುತ್ತೆ ಇಂಪಾರ್ಟೆಂಟು. ಅಲ್ಲೆಲ್ಲ ನೀವೇನು ಮಾಡಬೇಕು ಅಂದರೆ ನೀವು ಇಂಡಿಪೆಂಡೆಂಟಾಗಿ ನಿಮ್ಮ ಸ್ಕಿಲ್ಲನ್ನು, ನಿಮ್ಮ ನಾಲೆಜನ್ನು ಅಲ್ಲಿ ಅಪ್ಲೈ ಮಾಡಿ. ಬರೀ ಮಕ್ಕಿ ಅಲ್ಲಿಂದ ಆನ್ಸರ್ ಓದಿದ್ರಾ ಅದನ್ನೇ ನೆನ್ಪಿಟ್ಕೊಂಡ್ರ, ಹಂಗೆ ಮಾಡಬೇಡಿ. ಈ ಆನ್ಸರ್ ಯಾಕೆ ಹಿಂಗೆ ಬರಿಬೇಕು ಅಂತ ಹೇಳಿ ನೀವೇ ವಿಶ್ಲೇಷಣೆ ಮಾಡಿ ಆನ್ಸರನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಆಮೇಲೆ ಸಮಯದ ಮಿತಿಯಲ್ಲಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ 15 ಮಿನಿಟ್ಸು ಓದೋದಕ್ಕೆ ಕೊಡ್ತಾರಲ್ವ, 15 ಮಿನಿಟ್ಸನ್ನು ಓದೋದಕ್ಕೆ ಕೊಟ್ಟಾಗ ಆವಾಗ ಆ 15 ಮಿನಿಟ್ಸಲ್ಲಿ ನಿಮಗೆ ಮೋಸ್ಟ್ ಕಾಂಪ್ಲೆಕ್ಸ್ ಆಗಿರುವಂಥದ್ದು, ಈಗ ಲ್ಯಾಂಗ್ವೇಜಲ್ಲಿ ಏನಾಗಿರುತ್ತೆ, ಅಪಠಿತ ಗದ್ಯ ಇರುತ್ತೆ, ಅಥವಾ ಪ್ರಬಂಧವನ್ನು ಯೋಚನೆ ಮಾಡೋದು, ಆಮೇಲೆ ಪತ್ರಲೇಖನವನ್ನು ಯೋಚನೆ ಮಾಡೋದು, ಯಾವ್ದು ಬರೀಬೇಕು ಅಂತ ಡಿಸೈಡ್ ಮಾಡೋದು ಆ 15 ಮಿನಿಟ್ಸಲ್ಲೇ ಮಾಡ್ಕೋಬೇಕು. ಹಾಗೆಯೇ ನಿಮಗೆ ಮ್ಯಾಥ್ಸಲ್ಲಿ ಏನು ಮಾಡಬೇಕು ಅಂದರೆ 4 ಮಾರ್ಕರ್ ಕ್ವಶನಲ್ಲಿ ಆರ್ ಕ್ವಶನ್ ಬಂದಿದ್ದರೆ ಯಾವ್ದು ಆರ್ ಕ್ವಶನ್ ಬಂದಿದೆ, ಯಾವ 3 ಮಾರ್ಕರಲ್ಲಿ ಆರ್ ಕ್ವಶನ್ ಬಂದಿದೆ, ಯಾವ ಕ್ವಶನ್ ಮಾಡಲಿ, ಈ ಕ್ವಶನ್ ಕರೆಕ್ಟ್ ಆಗಿದೆಯಾ, ಈ ಕ್ವಶನ್ ನಂಗೆ ಈಸಿ ಆಗಿದೆಯಾ, ಅದನ್ನು ಡಿಸೈಡ್ ಮಾಡೋದು. ಅವೆಲ್ಲ ನೀವು ಓದುವ ಸಮಯದಲ್ಲಿ 15 ಮಿನಿಟ್ಸ್ ಓದುವ ಸಮಯ ಇರುತ್ತಲ್ಲ ಅದರಲ್ಲಿ ಮಾಡಿ ಮುಗಿಸ್ಕೋಬೇಕು ಮಕ್ಕಳೇ. ಮತ್ತು ನೀವು ಏನಾದರೂ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದಿದ್ರೂ ಕೂಡ ಈ ಒಂದು ಟೈಮಲ್ಲೇ ಬದಲಾವಣೆ ಮಾಡ್ಕೊಂಡು ಎಲ್ಲ ಫಿಕ್ಸ್ ಆಗಬೇಕು ನೀವು, ಮತ್ತೆ ಆಮೇಲೆ ಫಿಕ್ಸ್ ಆಗೋಕ್ಕಾಗಲ್ಲ. ಅದೇ ಟೈಮ್ ಮ್ಯಾನೇಜ್ಮೆಂಟನ್ನು ಕರೆಕ್ಟ್ ಮಾಡೋದನ್ನು ಕಲೀಲೇಬೇಕು. ಅದೇ ಗ್ಯಾಪ್ ಆಗಿದ್ದರೆ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ಕೋರ್ ಕಾನ್ಸೆಪ್ಟನ್ನು ರಿವೈಸ್ ಮಾಡಿ. ಕೋರ್ ಕಾನ್ಸೆಪ್ಟ್ಗಳನ್ನ ರಿವೈಸ್ ಮಾಡೋದನ್ನು ಮರಿಬೇಡಿ. ಅಂದರೆ ಬರುತ್ತೆ ಬಿಡು, ಆಗುತ್ತೆ ಬಿಡು ಅಂತ ಬಿಡಬೇಡಿ, ಅದನ್ನು ರಿವೈಸ್ ಮಾಡ್ತಾ ಹೋಗಿ. ಆಮೇಲೆ ಬೇಸಿಕ್ ಸ್ಕಿಲ್ಸ್ ಏನಿರುತ್ತಲ್ಲ ಅದರ ಮೇಲೆ ವರ್ಕ್ ಮಾಡಿ. ಅಂದರೆ ಈಗ ಉದಾಹರಣೆ ನಿಮ್ಮ ಎಡಿಷನ್ ಪ್ರಾಬ್ಲಮ್ ಆಗಲಿ, ಅಂದರೆ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಆಗಲಿ, ಅಥವಾ ರೂಟ್ ಸ್ಕ್ವೇರು, ಅಥವಾ ಈ ಥರ ನಿಮಗೆ ಏನಾದರೂ ಫ್ರ್ಯಾಕ್ಷನ್ ಪ್ರಾಬ್ಲಮ್ಸ್ ಬಂದರೆ ಹೇಗೆ ಫಾಸ್ಟಾಗಿ ಮಾಡಬೇಕು ಅನ್ನೋದನ್ನು ಏನು ಮಾಡಿ ಗೊತ್ತಾ, ಆ ಥರ ಪ್ರಾಬ್ಲಮ್ಸ್ಗಳನ್ನು 1 2 ಅಥವಾ ದಿನ 2
4 ಮಾರ್ಕರ್ ಕ್ವಶನ್ನು, 2 ಮಾರ್ಕರ್ ಕ್ವಶನ್ನು, 3 ಮಾರ್ಕರ್ ಕ್ವಶನನ್ನು ಸೈನ್ಸ್ ಮ್ಯಾಥ್ಸಲ್ಲಿ, ಎಸ್ಪೆಷಲಿ ಸೈನ್ಸ್ ಮ್ಯಾಥ್ಸಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅಲ್ಲಿ ತುಂಬ ನಿಮಗೆ ಜಾಸ್ತಿ ಫೋಕಸ್ ಬೇಕಾಗುತ್ತೆ. ಈಗ ಕನ್ನಡ ವಿಷಯಕ್ಕೆ ಅಥವಾ ಇಂಗ್ಲೀಷ್ ವಿಷಯಕ್ಕೆ ಬಂದಾಗ 3 ಮಾರ್ಕರ್ ಕ್ವಶನನ್ನು ಸಾರಿ ಮಕ್ಕಳೇ 3 ಮಾರ್ಕರ್ ಕ್ವಶನನ್ನು ಹೇಗೆ ಬರೀಬೇಕು, 3 ಮಾರ್ಕರ್ ಕ್ವಶನ್ ಹೇಗೆ ನಾವು ಫ್ರೇಮ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನು ನೀವೇ ಒಂದು ಕ್ವಶನನ್ನು ಹಾಕ್ಕೊಳ್ಳಿ. ಯಾವ್ದಾದ್ರು ಒಂದು ಕ್ವಶನ್ ಚೂಸ್ ಮಾಡ್ಕೊಳ್ಳಿ. ಆ ಕ್ವಶನನ್ನು ಹಾಕ್ಕೊಂಡು ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಿ. ಇಲ್ಲ ಆ ಆನ್ಸರ್ ಬರೆಯೋದಕ್ಕೆ ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕಾನ್ಸೆಪ್ಟನ್ನು ಅದು ಯಾಕೆ ನಮ್ಗೆ ಬರೆಯೋಕ್ಕಾಗಿಲ್ಲ ಅಂತ ಹೇಳಿ ಮತ್ತೆ ರಿವಿಸಿಟ್ ಮಾಡಿ ಅದನ್ನು ಓದ್ಕೊಂಡು ಅವತ್ತಿನ ದಿನವೇ ಆ ಕಾನ್ಸೆಪ್ಟನ್ನು ಥರೋ ಆಗಿ. ಯಾಕೆ ಆ ಥರ ಥರೋ ಆಗಬೇಕು ಅಂತ ಹೇಳಿದರೆ, ನಿಮಗೆ ಆ ಥರ ಕಾನ್ಸೆಪ್ಟ್ಗಳಿರುವಂಥ ಯಾವುದಾದ್ರೂ ಒಂದು ಕ್ವಶನ್ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ನಾನು ಹೀಗೆ ಬರ್ದಿದ್ದೆ ಅಂತ ನಿಮಗೆ ಸೂಕ್ತ ಮನಸ್ಸಿನಲ್ಲಿ ಅದೆಲ್ಲ ಸ್ಟೋರ್ ಆಗಿರುತ್ತೆ. ಅಂದರೆ ನಿಮ್ಗೆ ಹೊರಗಡೆ ಬರುತ್ತೆ ಅದು. ಅದಕ್ಕೋಸ್ಕರ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆ ಗಾದೆ ಮಾತು ಮತ್ತು ಪ್ರಬಂಧ. ಮತ್ತು ಮ್ಯಾಥ್ಸಲ್ಲಿ ಏನು ಗೊತ್ತಾ, ನಿಮಗೆ ಎಸ್ಪೆಷಲಿ ನಿಮಗೆ ಥೇರಮ್ಸ್ ಇರುತ್ತಲ್ಲ, ಥೇರಮ್ಸ್ ಸರ್ಕಲಲ್ಲಾಗಲಿ ಅಥವಾ ನಿಮಗೆ ಮತ್ತು ಟ್ರಯಾಂಗಲ್ ಇದೆ ಅಲ್ವಾ, ಟ್ರಯಾಂಗಲಲ್ಲಿ ಥೇರಮ್ ಆಗಲಿ, ಈ ಥೇರಮ್ಗಳನ್ನು ನೆನ್ಪಿಟ್ಕೋಬೇಕು. ಆ ಥೇರಮ್ ಎಲ್ಲ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಥೇರಮ್ ಬೇಸ್ಡೇ ಕೆಲವೊಂದು ಕ್ವಶನ್ಸ್ ಬಂದಿರುತ್ತೆ. ಥೇರಮದ್ದು ನಿಮಗೆ ನೆನಪಿದ್ರೆ ಅದು ನೀವು ಆರಾಮಾಗಿ ಬರಿತಾ ಹೋಗ್ಬೋದು. ಯಾವುದು ಥೇರಮನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ ಆವಾಗ ನಿಮಗೆ ನಾಲೆಜ್ ಅಪ್ಲೈ ಮಾಡೋಕ್ಕೆ ಗೊತ್ತಾಗುತ್ತೆ. ಒಂದೇನೋ ಬಂದಿಲ್ಲ ಅಂದ ತಕ್ಷಣ ಪಟ್ ಅಂತ ಹೇಳಿ ನೋಡಿಬಿಡಬೇಡಿ. ಆದಷ್ಟು ನೀವೇ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ಮ್ಯಾಥ್ಸಲ್ಲಿ ಏನೋ ಬಂದಿಲ್ಲ ಅಂದ ತಕ್ಷಣ ಪಟಕ್ಕಂತ ಅದನ್ನು ಗೂಗಲಲ್ಲಿ ಹಾಕಿ ಕೇಳಿಬಿಟ್ಟು ಅಥವಾ ನಮ್ಮ ಪರೀಕ್ಷೆಯಲ್ಲಿ ಕೊಟ್ಟಿರೋ ಸೊಲ್ಯೂಷನ್ನ ನೋಡಿಬಿಟ್ಟು ಮಾಡಬೇಡಿ. ಅದನ್ನು ನೀವೇ ಹೇಗೆ ಮಾಡ್ಬೋದು, ಹೇಗೆ ಅದನ್ನು ಬ್ರೇಕ್ ಮಾಡಬೇಕು, ಫಸ್ಟ್ ಲೈನ್ ಏನು, ಸೆಕೆಂಡ್ ಲೈನ್ ಏನು, ಥರ್ಡ್ ಲೈನ್ ಏನು, ಹಾಗಿದ್ರೆ ಇದನ್ನು ಹೇಗೆ ಕಾಂಪ್ರಹೆಂಡ್ ಮಾಡೋದಂತೂ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಕಾಂಪ್ರಹೆಂಡ್ ಅಂದರೆ ಓದಿ ಅರ್ಥೈಸ್ಕೊಂಡು ಅದನ್ನು ಬಿಡಿಸೋದು. ಯಾವಾಗಲೂ ಅರ್ಥೈಸ್ಕೊಳ್ಳೋದು ಇದೆಯಲ್ಲ, ಕಾಂಪ್ರಹೆಂಡ್ ಮಾಡೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನೀವೇನು ಮಾಡಿ, ಕಾಂಪ್ರಹೆಂಡ್ ಮಾಡೋದನ್ನು ಕಲೀರಿ. ಮತ್ತು ಲ್ಯಾಂಗ್ವೇಜಲ್ಲಿ ಕಾಂಪ್ರಹೆನ್ಷನ್ ಬರುತ್ತೆ, ಅಂದರೆ ನಿಮ್ಮ ಗದ್ಯ ಭಾಗಗಳು ಬರುತ್ತಲ್ಲ, ಆ ಗದ್ಯ ಭಾಗಗಳನ್ನು ಹೇಗೆ ಓದಬೇಕು, ಓದಿದರೆ ಅದನ್ನು ಹೇಗೆ ಅರ್ಥೈಸ್ಕೋಬೇಕು, ಹೇಗೆ ಕ್ವಶನ್ ಆನ್ಸರ್ ಮಾಡಬೇಕು ಅಂತ ಹೇಳಿ ಯಾವುದಾದ್ರೂ ಒಂದೆರಡು ಡಿಫ್ರೆಂಟ್, ಯಾವಾಗೋ ಖಾಲಿ ಕೂತ್ಕೊಂಡಾಗ ಯಾವುದೋ ಗದ್ಯ ಭಾಗವನ್ನು ಓದಿ ಅದಕ್ಕೆ ಯಾವುದಾದ್ರು 2 ಕ್ವಶನ್ ಇದ್ದರೆ ಆ ಕ್ವಶನನ್ನು ಅಲ್ಲೇ ಸಾಲ್ವ್ ಮಾಡಿ. ನೀವು ಬರೀಲೇಬೇಕು, ತೆಗಿಬೇಕು ಅಂತ ಏನಿಲ್ಲ. ಅವೆಲ್ಲ ನೀವೇನು ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಬರೆದ್ರೆ ಸಾಕು ಅಂತ ಹೇಳಿ ಹಾಗೂ ಅನ್ಕೋಬೋದು. 2-3 ಯಾವುದಾದ್ರೂ ಹಳೆ ಕ್ವಶನ್ ಪೇಪರ್ ತೊಗೊಳ್ಳಿ, ಕಾಂಪ್ರಹೆಂಡ್ ಮಾಡಿ. ಇಂಗ್ಲೀಷು ಹಿಂದಿ, ಯಾಕಂದರೆ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತಂದರೆ, ಇಂಗ್ಲೀಷ್ ಕಾಂಪ್ರಹೆಂಡ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ಸು, ಗ್ರಾಮರು ಅದೆಲ್ಲ ತುಂಬ ನೋಡಬೇಕಲ್ವ. ಅದಕ್ಕೋಸ್ಕರ ಎಲ್ಲನೂ ಫೋಕಸ್ ಮಾಡಿ. ನೆಕ್ಸ್ಟ್ ಮಕ್ಕಳೇ ಏನು ಗೊತ್ತಾ, ಅಕಾಡೆಮಿಕ್ ಏರಿಯಾಸ್ ಇರುತ್ತಲ್ಲ, ಅಕಾಡೆಮಿಕ್ ಏರಿಯಾಸ್ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ, ಶಬ್ದಕೋಶ ಅಂದರೆ ನಿಮ್ಮ ಒಕ್ಯಾಬ್ಲರಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಇವೆಲ್ಲ ಒಕ್ಯಾಬ್ಲರಿ ಬೇಕು. ಆವಾಗ ನೀವು ಏನು ಮಾಡಿ ಗೊತ್ತಾ, ಆದಷ್ಟು ಒಕ್ಯಾಬ್ಲರಿ ಕನ್ನಡದಲ್ಲೇ ಬಳಸಿ ಅದನ್ನು ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮಕ್ಕಳೇ, ಇದು ಇವಾಗಷ್ಟೇ ಅಲ್ಲ, ನಿಮ್ಮ ಲೈಫಲ್ಲಿ ಕೂಡ ಇದು ತುಂಬ 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 ಇಂಪಾರ್ಟೆಂಟು. ಇದು ಈ ಎಕ್ಸಾಮಿಗಲ್ವ, SSLC ಎಕ್ಸಾಮ್ಗಲ್ಲ, ಲೈಫ್ ಅನ್ನೋ ಎಕ್ಸಾಮ್ ತಗೊಂಡಾಗ ಆ ಲೈಫ್ ಅನ್ನೋ ಎಕ್ಸಾಮಲ್ಲಿ ಕೂಡ ಇದು ತುಂಬ ತುಂಬ ಇಂಪಾರ್ಟೆಂಟು. ಹೇಗೆ ಅಂತಂದರೆ, ಯಾವಾಗಲೂ ಸಮಸ್ಯೆ ಥರ ತಗೊಂಡು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಥರ, ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡಿ. ಯಾವುದೋ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಅಯ್ಯೋ ಪ್ರಾಬ್ಲಮ್ ಬಂತು ಅನ್ಬೇಡಿ. ಪ್ರಾಬ್ಲಮ್ ಬಂತಾ, ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನು ಮಾಡಿ, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು ಮಾಡಿ, ಇಷ್ಟೇ. ಲೈಫಲ್ಲಿ ಕೂಡ ಅಷ್ಟೇ. ಇದು ನಾಟ್ ಓನ್ಲಿ ಈ ಎಕ್ಸಾಮ್ SSLC ಎಕ್ಸಾಮ್ಗಲ್ಲ, ಯಾವುದೇ ಸಮಸ್ಯೆ ಬರಲಿ, ನಿಮ್ಮ ಲೈಫಲ್ಲೂ ಯಾವುದಾದ್ರು ಸಮಸ್ಯೆ ಬರಲಿ, ಓಕೆ ಬಂತಾ, ಏನು ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತಾ ಸಮಸ್ಯೆ, ಬರಲ್ಲ, ಓಕೆ ಬಂತು, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಓಕೆ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಥರ್ಡ್ ಸ್ಟೆಪ್ ಏನು ಮಾಡಬೇಕು, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ತಾನೇ. ಏನೂ ಸೊಲ್ಯೂಷನ್ ತೋಚದೇ ಇದ್ದರೆ ಅವಾಗ ನಿಮ್ಮ ಹಿರಿಯರ ಹತ್ರ ಹೋಗಿ. ಆದರೆ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಫಸ್ಟು ನೀವೇ ಸಾಲ್ವ್ ಮಾಡಬೇಕು, ನೀವೇ ಸೊಲ್ಯೂಷನನ್ನು ಹುಡುಕ್ಬೇಕು. ಅಂದರೆ ಸ್ಟೆಪ್ 1 ಏನು ಮಾಡಬೇಕು, ಇದು ಟ್ರಯಾಂಗಲ್ಲು, ಓಕೆ. ನೆಕ್ಸ್ಟ್ ಸ್ಟೆಪ್ 2, ಇಲ್ಲಿ ಇದೇನಾಗುತ್ತೆ 90 ಡಿಗ್ರಿ ಇದೆ, ಓಕೆ. ಸ್ಟೆಪ್ 3, ಇದಕ್ಕೆ ಇಷ್ಟು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸ್ಟೆಪ್ 4, ಇದಕ್ಕೆ ಕಾಂಗ್ರುಯೆನ್ಸಿ ರೂಲ್ ಹಾಕಬೇಕು, ಓಕೆ. ಸ್ಟೆಪ್ 5, ಈ ಥರ ಮಾಡ್ತಾ ಹೋಗಬೇಕು. ಈಗ ಈಕ್ವೇಷನ್, ಯಾವುದೋ ಕೆಮಿಕಲ್ ಈಕ್ವೇಷನ್ ಕೊಟ್ಟಿದ್ದಾರೆ, ಅದನ್ನು ಬ್ಯಾಲೆನ್ಸಿಂಗ್ ಮಾಡಬೇಕು, ಓಕೆ. ಕಾರ್ಬನ್ 6 ಇದೆ, ಈ ಕಡೆ 2 ಇದೆ, 2 ಇದು 6 ಆಗಬೇಕಂದ್ರೆ 3 ಹಾಕಬೇಕು, ಓಕೆ. ಇಲ್ಲಿ ಹೈಡ್ರೋಜನ್ 5 ಇದೆ, ಹೈಡ್ರೋಜನ್ 5 ಇದೆ ಅಂದರೆ ಇಲ್ಲಿ ಹೈಡ್ರೋಜನ್ ಏನಾಗಿದೆ, ಓನ್ಲಿ 1 ಇದೆ, 1 ಇದ್ದರೆ 5 ಮಾಡಬೇಕು. ಇಲ್ಲಿ 5 ಮಾಡಿದರೆ ಇಲ್ಲಿ 3 ಮಾಡಿದರೆ ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಇಲ್ಲಿ 2 ಮಾಡಬೇಕು, ಇಲ್ಲಿ
ಏನಾಗುತ್ತೆ 5 into 2 10 ಆಗಿಬಿಡುತ್ತೆ. ಓಕೆ, ಹೀಗೆ ನೀವು ಇದನ್ನು ಸೊಲ್ಯೂಷನನ್ನು ಹುಡುಕ್ತಾ ಬರಬೇಕು, ಆವಾಗ ಈಸಿ ಆಗುತ್ತೆ. ಓಕೆನಾ? ಮತ್ತು ಯಾವಾಗಲೂ ಕ್ರಿಟಿಕಲ್ ಥಿಂಕಿಂಗ್ ಮಾಡೋದನ್ನು ಕಲಿಬೇಕು ಮಕ್ಕಳೇ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಯಾವುದನ್ನು ವಿಶ್ಲೇಷಣಾತ್ಮಕವಾಗಿ, ಅಂತಂದರೆ ಏನು ಮ್ಯಾಮ್ ಅದನ್ನೇನು ಹೀಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾ ಅಂತ ಕೇಳಬೇಡಿ. ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಹಿಂಗೆ ಬಂದರೆ ಏನಾಗುತ್ತೆ, ಇದು ಎ ಆಗಿದ್ರೆ ಇದು ಬಿ ಆಗಿದ್ರೆ ಹೇಗಾಗುತ್ತೆ, ಬಿ ಇದು ಸಿ ಆದರೆ ಏನಾಗುತ್ತೆ ಅಂತ ಹೇಳಿ ಈ ಥರ ಥಿಂಕ್ ಮಾಡೋದನ್ನು ಪ್ರೋಸೆಸ್ ಮಾಡಬೇಕು. ಅಂದರೆ ಥಿಂಕಿಂಗನ್ನು ಬೆಳೆಸ್ಕೋಬೇಕು. ಯಾವಾಗಲೂ ಕ್ರಿಯೇಟಿವ್ ಥಿಂಕಿಂಗ್ ಜೊತೆ ಕ್ರಿಟಿಕಲ್ ಥಿಂಕಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರ್ಯಾಷನಲ್ ಥಿಂಕಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನಪ್ಪ ರ್ಯಾಷನಲ್ ಥಿಂಕಿಂಗು ಅಂದರೆ ಹೇಳಿ, ಈಗ ನೀವೇನಾದರೂ ಒಂದು ವಿಷಯವನ್ನು ಮಾಡ್ತಾ ಇದ್ದೀರಾ, ಓಕೆ ಇದು ಹೀಗಿದೆ, ಹೀಗಿದ್ರೆ ಇದು ಹೀಗಿಲ್ಲದೆ ಇದ್ದರೆ ಹೇಗಾಗುತ್ತೆ ಅಂತ ಹೇಳಿ ಥಿಂಕ್ ಮಾಡಬೇಕು. ಅಂದರೆ ಎ ಸಿನಾರಿಯೋ ಕೊಟ್ಟಿರ್ತಾರೆ, ಸಿನಾರಿಯೋ 2 ಕೂಡ ನೀವು ಏನು ಮಾಡಬೇಕು, ಥಿಂಕ್ ಮಾಡಬೇಕು. ಎಲ್ಲಿ ಎಕ್ಸಾಮಲ್ಲ, ಅದನ್ನು ಮನೆಯಲ್ಲೇ ಥಿಂಕ್ ಮಾಡಿ ಎಲ್ಲ ಇಟ್ಕೊಂಡಿರಬೇಕು. ಎಕ್ಸಾಮಲ್ಲಿ ಹೋಗಿ ಮ್ಯಾಮ್ ಕ್ರಿಟಿಕಲ್ ಥಿಂಕಿಂಗ್ ಮಾಡೋಕ್ಕೆ ಹೇಳಿದ್ರಿ, ಅದಕ್ಕೆ ನಾನು ಈ ಕ್ವಶನನ್ನು ಕ್ರಿಟಿಕಲ್ ಥಿಂಕ್ ಮಾಡ್ಕೊಂಡು 1 hour ಕಳೆದ್ಬಿಟ್ಟೆ ಅಂತ ಹೇಳ್ಬಿಡಿ. ಎಕ್ಸಾಮ್ ಆಮೇಲೆ ಅಷ್ಟೇ ಹೊಗೆ ಹಾಕ್ಸ್ಕೊಂಡ್ಬಿಡುತ್ತೆ ನಮ್ಮ ಎಕ್ಸಾಮು. ಹೊಗೆ ಹಾಕ್ಸ್ಕೊಳಕ್ಕೆ ಬಿಡಬೇಡಿ ಆ ಎಕ್ಸಾಮನ್ನು. ಏನು ಮಾಡಿ ಗೊತ್ತಾ, ಇವನ್ನೆಲ್ಲ ಕ್ರಿಟಿಕಲ್ ಥಿಂಕಿಂಗನ್ನು, ಅನಾಲಿಟಿಕಲ್ ಥಿಂಕಿಂಗನ್ನು ಇವೆಲ್ಲನೂ ಏನು ಮಾಡಬೇಕು ಅಂದರೆ ನೀವು ಮನೆಯಲ್ಲೇ ಥಿಂಕ್ ಮಾಡಿ ಆ ಥರ ಥಿಂಕಿಂಗ್ ಆರ್ಡರನ್ನು ಬೆಳೆಸ್ಕೋಬೇಕು. ಏನು ಮ್ಯಾಮ್ ನೀವು ಈಗ ಹೇಳ್ತಾ ಇದ್ದೀರಾ, ಒಂದೇ ತಿಂಗಳಿದೆ ಹೆಂಗೆ ಥಿಂಕ್ ಮಾಡೋದು ಅಂದರೆ, ಏನಿಲ್ಲ, ಡೈಲಿ 5 ಕ್ವಶನ್ ತೊಗೊಳ್ಳಿ, ಅಥವಾ 2 ಕ್ವಶನ್ಸ್ ತೊಗೊಳ್ಳಿ, 5ನೂ ಬೇಡ, 2 ಕ್ವಶನ್ ತುಂಬ ಹೈ ಆರ್ಡರ್ ಥಿಂಕಿಂಗ್ ಇರುವಂಥ, ಅಥವಾ ತುಂಬ ಡಿಫಿಕಲ್ಟ್ ಆಗಿರುವಂಥ 4 marker ಕ್ವಶನ್ ತೊಗೊಂಡ್ಬಿಟ್ಟು ಏನೂ ಮಾಡಬೇಡಿ, ಆ ಕ್ವಶನ್ ಬರ್ಕೊಳ್ಳಿ. ಆ ಕ್ವಶನ್ನಲ್ಲಿ ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ, 1 ಏನು ಕೊಟ್ಟಿದ್ದಾರೆ, 2 ಏನು ಕೊಟ್ಟಿದ್ದಾರೆ, 3 ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಇದನ್ನು ಎಲ್ಲಿ ಸಾಲ್ವ್ ಮಾಡ್ಬೋದು, ಯಾವ ಒಂದು ರೂಲ್ ಹಾಕ್ಬೋದು ಅಂತ ಹೇಳಿ ಬರ್ಕೊಳ್ಳಿ. ಮ್ಯಾಮ್ ನಂಗೆ ಇಷ್ಟೇ ಗೊತ್ತಾಯಿತು, ಇನ್ನು ಮುಂದೇನೂ ಗೊತ್ತಾಗಲಿಲ್ಲ, ಓಕೆ ಥಿಂಕ್ ಮಾಡಿ. ಆಮೇಲೆ ಯಾವುದು ರೂಲ್ ಅಪ್ಲೈ ಮಾಡಿದರೆ ಇದು ಸರಿ ಹೋಗುತ್ತೆ, ಓಕೆ ಆ ಥರ ಥಿಂಕ್ ಮಾಡಿ. ಆವಾಗ ನಿಮ್ಮ ಮ್ಯಾಥ್ ಬ್ರೈನ್ ಏನಾಗುತ್ತೆ, ಮ್ಯಾಥಿ ಬ್ರೈನ್ ಅಂತ ಹೇಳ್ತೀವಿ, ಅದು ಮ್ಯಾಥಮೆಟಿಕಲ್ ಬ್ರೈನ್, ಅದು ಶಾರ್ಪ್ ಆಗುತ್ತೆ. ಮ್ಯಾಥಮೆಟಿಕಲ್ ಬ್ರೈನ್ ಶಾರ್ಪ್ ಆದರೆ ಸೈನ್ಸು ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಂತೂ ಗೊತ್ತಲ್ವ ನಿಮಗೆ. ಫಿಸಿಕ್ಸಲ್ಲಿ ನೀವು ಏನು ಮಾಡಬೇಕು, ಯಾವಾಗೂ ರೂಲ್ಸ್ ಅಪ್ಲೈ ಮಾಡಬೇಕು. ಆಮೇಲೆ ಥಂಬ್ ರೂಲ್ ಇರುತ್ತೆ, ಆಮೇಲೆ ನಿಮಗೆ ರಿಫ್ಲೆಕ್ಷನ್ ಬರಬೇಕಾದ್ರೆ 1/f ಬಂದರೆ ಏನು ಬರುತ್ತೆ, ಈ ಥರ ಎಲ್ಲ ಮಾಡಬೇಕಾದ್ರೆ ನೀವು ಕ್ರಿಟಿಕಲಾಗಿ ಥಿಂಕ್ ಮಾಡಬೇಕು. ರ್ಯಾಷನಲ್ ಅದು ಥಿಂಕಿಂಗ್ ಆರ್ಡರ್ ಇರುತ್ತೆ. ಇದು ಇಲ್ಲಿ ಬಂದರೆ ಈ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಎಲ್ಲಾಗಿತ್ತು, ಇದು ಬಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಲ್ಲಿ ಬಂತು, ಈ ಥರ ನೀವು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿದಾಗ ಈಸಿ ಆಗುತ್ತೆ. ಮತ್ತು ನೀವೇನು ಮಾಡಬೇಕು ಅಂದರೆ ಇಂಟ್ರ್ಯಾಕ್ಟಿವ್ ಆಗಿ ಲರ್ನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದು ಹಿಂಗೆ ಬಂದರೆ ಇದೇನಾಗ್ಬೋದು, ಅವ್ರ ಹತ್ರ ಏನೋ ಒಂದು ಸಜೆಷನ್ ಇರುತ್ತೆ, ಅವ್ರು ಹೇಳಿದ್ದು ನಿಮ್ಗೆ ಈಸಿ ಆಗ್ಬೋದು. ಅದಕ್ಕೆ ಇಂಟ್ರ್ಯಾಕ್ಟಿವ್ ಆಗಿ ಮಾಡಬೇಕು. ಆಮೇಲೆ ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ಟ್ರಾನ್ಸಿಷನ್ ಚಾಲೆಂಜಸನ್ನು ಟಾಪಿಕ್ ನಡುವೆ ತೊಗೋಬೇಕು. ಅಂದರೆ ಟ್ರಾನ್ಸಿಷನ್ ಚಾಲೆಂಜಸ್ ಅಂದರೆ ಏನಂತ ಹೇಳ್ತೀವಿ ಗೊತ್ತಾ, ಈಗ ಒಂದು ವಿಷಯ ಇರುತ್ತೆ, ಈಗ ಸೋಷಲ್ ಓದ್ತಾ ಇರ್ತೀರಾ, ನೆಕ್ಸ್ಟ್ ಏನು ಮಾಡ್ತೀರಾ, ಇಮಿಡಿಯೇಟಾಗಿ ಸ್ವಿಚ್ ಆಗಿ ನೀವು ಏನು ಮಾಡ್ತೀರಾ, ಸೈನ್ಸ್ ಮಾಡ್ತೀರಾ. ಹಾಗೆ ಮಾಡಿದಾಗೂ ಕೂಡ ನಿಮ್ಮ ಬ್ರೈನ್ ಕರೆಕ್ಟಾಗಿ ವರ್ಕ್ ಆಗೋದನ್ನು ಮಾಡಬೇಕು. ಇಲ್ಲ ಮ್ಯಾಮ್ ನಾನೀಗ ಸೈನ್ಸ್ ಮಾಡ್ತಾಯಿದ್ದೀನಿ, ಬರೀ ಸೈನ್ಸೇ ಮಾಡ್ತೀನಿ ಇವತ್ತು, ನನಗಿವತ್ತು ಏನಾದರೂ ಕನ್ನಡ ಮಾಡೋಕ್ಕೆ ಹೇಳಿದರೆ ಇಂಗ್ಲೀಷ್ ಮಾಡೋಕ್ಕೆ ಹೇಳಿದರೆ ನನಗೆ ಆಗೋದೇ ಇಲ್ಲ ಅಂತ ಅನ್ಬಾರ್ದು. ಇಮಿಡಿಯೇಟಾಗಿ ಸ್ವಿಚ್ ಆಗಬೇಕು. ನಮ್ಮ ಇವತ್ತು ಈ ಕ್ಷಣಕ್ಕೆ ನಾವು ಸ್ವಿಚ್ ಆಗಬೇಕು. ಅಂಥ ಒಂದು ಆ್ಯಟಿಟ್ಯೂಡನ್ನು ನಾವು ಬೆಳೆಸ್ಕೋಬೇಕು. ಕೆಲವೊಬ್ಬರಲ್ಲಿ ಈಸಿಯಾಗಿ ದೈವದತ್ವವಾಗಿ ಬಂದಿರುತ್ತೆ, ಅವ್ರಿಗೇನು ಆ ಥರ ಮಾಡೋದೇ ಬೇಕಾಗಿಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ, ಫೋರ್ಸ್ಫುಲಿ ಇವೆಲ್ಲ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ, ಓಕೆನಾ. ಆಮೇಲೆ ಲರ್ನಿಂಗ್ನ ಡಿಫ್ರೆಂಟ್ ಸ್ಪೀಡಲ್ಲಿ ಮಾಡಬೇಕು. ಈಗ ರಿವಿಷನನ್ನು ಕ್ವಿಕ್ಕಾಗಿ ಮಾಡೋದು, ಯಾವುದೋ ಒಂದು ಕ್ವಶನನ್ನು ಕ್ವಿಕ್ಕಾಗಿ ಮಾಡಬೇಕು. ಕೆಲವೊಂದು ಕಾನ್ಸೆಪ್ಟ್ ಯಾವುದೋ ಒಂದು ತುಂಬ ಕಾಂಪ್ಲೆಕ್ಸ್ ಇರುತ್ತೆ, ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಮಾಡಿ. ಆದರೆ ಕೆಲವೊಂದೆಲ್ಲ ಈಸಿ ಇರುತ್ತೆ, ಹಿಂಗೆ ನೋಡಿಬಿಟ್ರೆ ಓವರ್ ವ್ಯೂ, ಬರ್ಡ್ ವ್ಯೂ ಅಂತ ಹೇಳ್ತೀವಲ್ಲ, ಹಿಂಗೆ ನೋಡಿದ ತಕ್ಷಣ ಹಿಂಗೆ ಗೊತ್ತಾಗ್ಬಿಡ್ಬೇಕು, ಟಕ ಅಂತ ಅದು ನೋಡ್ಕೊಂಡು 2 ನಿಮಿಷದಲ್ಲಿ ಅದು ಗೊತ್ತಾಗಿರಬೇಕು. ಆ ಥರ ಮಾಡೋದನ್ನು ನೀವು ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಲಿಮಿಟೆಡ್ ಪ್ರಾಕ್ಟೀಸ್ ಟೈಮನ್ನು ಮಾಡ್ಕೋಬೇಡಿ. ಇದು ಲಿಮಿಟೆಡ್ ಪ್ರಾಕ್ಟೀಸ್ ಟೈಮನ್ನು ಮಾಡ್ಕೋಬೇಡಿ. ನೀವು ಇಲ್ಲೇನು ಮಾಡಬೇಕು ಅಂತ ಹೇಳಿದರೆ, ನೀವು ಲಿಮಿಟ್ ಮಾಡಬೇಡಿ ಪ್ರಾಕ್ಟೀಸ್ ಟೈಮನ್ನು. ಸೀಮಿತ ಅಭ್ಯಾಸ ಸಮಯ ಅಂತ ಹೇಳಿದ್ರೆ ಏನಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಅಭ್ಯಾಸವನ್ನು ಮಾಡೋದಕ್ಕೆ ಸಮಯವನ್ನು ನಿಗದಿಗೊಳಿಸೋದು ಅಂದರೆ ಯು ಹ್ಯಾವ್ ಟು ಸ್ಟಿಕ್ ಇಟ್ ಮಾಡ್ಕೋಬೇಕು. ಇಷ್ಟು ಮಾಡ್ತೀನಿ, ಇಷ್ಟು ಅಭ್ಯಾಸ ಮಾಡ್ತೀನಿ, ಇವತ್ತು 3 ಚಾಪ್ಟರ್ಸ್ ಮುಗಿಸ್ತೀನಿ, 3 ಟಾಪಿಕ್ಸ್ ಮುಗಿಸ್ತೀನಿ, ಅಥವಾ 5 ಏನು ಮಾಡ್ತೀನಿ ಲೆಸನ್ಸ್ ಮುಗಿಸ್ತೀನಿ, ಈ ಥರ ಇಟ್ಕೊಳ್ಳಿ. 5 ಲೆಸನ್ಸ್ ಮುಗಿಸ್ತೀನಿ, 5 ಚಾಪ್ಟರ್ ಮುಗಿಸ್ತೀನಿ ಅಂತ ಹೇಳಿ ಈ ಥರ ಇಟ್ಕೊಂಡ್ರೆ ಇದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ
ತುಂಬ ಚೆನ್ನಾಗಿ ರಿವೈಸ್ ಮಾಡಿ. ಯಾವುದು ಫಸ್ಟ್ ಪ್ರಿಪ್ರೇಟ್ರಿಯಲ್ಲಿ ನೀವು ಮಾಡಿರ್ತೀರ ಅದು ಯಾವ್ದು ವರ್ಕ್ ಆಗಿರುತ್ತೆ ಅದನ್ನು ಏನು ಮಾಡಿ ಇಟ್ಕೊಳ್ಳಿ. ಯಾವ್ದು ವರ್ಕ್ ಆಗಿಲ್ಲ ಅದನ್ನು ನೀವು ರಿವೈಸ್ ಮಾಡ್ಕೊಳ್ಳಿ. ಅಂದರೆ ಅದನ್ನು ರಿವೈಸ್ ಮಾಡೋ ಮೆಥಡನ್ನು ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ದ ಮೆಥಡ್ ಆಫ್ ರಿವಿಷನ್. ಓಕೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇಷನ್ ಮಾಡೋದನ್ನು ನೋಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಎಕ್ಸ್ಪ್ಲೇನ್ ಮಾಡೋದು. ಈಗ ಯಾವ್ದಾದ್ರು ಒಂದು ಇದೆ ನಿಮಗೆ ಫಾರ್ ಎಕ್ಸಾಂಪಲ್ ಹಾರ್ಟದ ಫಂಕ್ಷನ್ನು ಅಥವಾ ಕಿಡ್ನಿ ಫಂಕ್ಷನ್ನು ಈ ಥರ ನೆಫ್ರಾನ್ ಫಂಕ್ಷನ್ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಏನು ಮಾಡ್ತದೆ, ಸೆಕೆಂಡ್ ಏನು ಮಾಡ್ತದೆ, ಥರ್ಡ್ ಏನು ಮಾಡ್ತದೆ, ಫೋರ್ತ್ ಏನು ಮಾಡ್ತದೆ, ಈ ಥರ ಹಾರ್ಟ್ ಫಂಕ್ಷನ್ ಬಂದಾಗ. ಇಲ್ಲ ನೀವು ಏನಾದರೂ ಈಗ ಮ್ಯಾಥ್ಸ್ ತೊಗೊಂಡಾಗ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು, ಅಥವಾ ಈಗ ಸೋಷಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು, ಈ ಥರ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಪ್ರಾಕ್ಟೀಸ್ ಆ್ಯಕ್ಟಿವಿಟೀಸ್ ವರ್ಕ್ಶೀಟ್ಸ್ ಇರುತ್ತಲ್ಲ, ಅದರಲ್ಲಿ ಕೆಲವೊಂದೆಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ, ಹೈ ಆರ್ಡರ್ ಥಿಂಕಿಂಗ್ ಅಂತ ಅಲ್ಲಿಂದನೇ ಬರುತ್ತೆ ಅಂತ ಹೇಳಿ. ಅಥವಾ ಈಗ ನೀವು LBA ಕ್ವಶನ್ಸ್ ತೊಗೊಂಬಿಡಿ. ಇದನ್ನು LBA ಕ್ವಶನ್ಸ್ ಇದೆ ಅಲ್ವಾ, ಅಲ್ಲಿಂದ ಈ ಥರದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ರೆಗ್ಯುಲರ್ ಅಸೆಸ್ಮೆಂಟನ್ನು ಫೀಡ್ಬ್ಯಾಕನ್ನು ತೊಗೊಳ್ಳಿ. ಅಂದರೆ ನೀವು ಒಂದು ಅಸೆಸ್ಮೆಂಟ್ ಬರೆದ ತಕ್ಷಣ ಯಾರಾದರೂ ನಿಮ್ಮ ಟೀಚರ್ಸಿಗೆ ಕೊಟ್ಟು ಕರೆಕ್ಷನ್ ಮಾಡಿಸ್ಕೊಂಡು ಅದರಲ್ಲಿ ನೀವು ಏನು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳಿ ಮಿಸ್ಟೇಕ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಹೋಗಿ. ಓಕೆನಾ. ಅದರಿಂದ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳೇ. ಮತ್ತು ಎಕ್ಸ್ಟ್ರಾ ಸಪೋರ್ಟ್ ಏನಾದರೂ ಬೇಕು ಅಂತ ಹೇಳಿದ್ರೆ, ಇಫ್ ಯು ಆರ್ ಸ್ಟ್ರಗಲಿಂಗ್, ಪ್ಲೀಸ್ ರೀಚ್ ಔಟ್ ಟು ಪರೀಕ್ಷೆ. ನಮ್ಮ ಪರೀಕ್ಷೆಗೆ ನೀವೇನು ಮಾಡಿ ಗೊತ್ತಾ, ನಮ್ಮ ಪರೀಕ್ಷೆ ಚಾನಲಲ್ಲಿ ನೀವು ಇನ್ನೂ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್. ನೀವೇನು ಮಾಡಿ ಗೊತ್ತಾ, ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿನಾ? ಓಕೆ. ಹಾಗೆಯೇ ನೀವೇನು ಮಾಡಿ ಗೊತ್ತಾ, ನಿಮ್ಮ ಪ್ರಶ್ನೆಗಳನ್ನು, ನಿಮ್ಮ ಏನಾದರೂ ವಿಷಯಗಳಿದ್ರೆ ನಮ್ಮ ಡೌಟ್ ಸಾಲ್ವಿಂಗ್ ಅಂತ ಹೇಳಿದೆ ಅಲ್ಲಿ ಹಾಕಿ. ಇಲ್ಲ ಈ ಕಮೆಂಟಲ್ಲಿ, ಈ ವಿಡಿಯೋದಲ್ಲಿ ಏನು ಮಾಡಿ ಗೊತ್ತಾ, ಕಮೆಂಟಲ್ಲಿ ಹಾಕಿ. ಈ ವಿಡಿಯೋ ಕಮೆಂಟ್ ಇರುತ್ತಲ್ಲ, ಆ ಕಮೆಂಟಲ್ಲಿ ಹಾಕ್ತಾ ಹೋಗಿ. ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ ಬಂದರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಅವಾಗ ಡೌಟ್ ಬರುತ್ತೆ. ಡೌಟ್ ಬಂದಾಗ ನಮ್ಮ ಡೌಟ್ ಸೆಕ್ಷನ್, ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆ್ಯಪ್ ಇದೆ ಅಲ್ವಾ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಡೌಟ್ ಸೆಕ್ಷನಲ್ಲಿ ಡೌಟನ್ನು ಹಾಕಿ. ಸರಿನಾ? ಓಕೆ. ಮತ್ತು ನೀವು ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡಿ. ಅಂದರೆ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್. ನಾನು ಮಾಡ್ತೀನಿ, ನನಗಾಗುತ್ತೆ, ನಾನು ಮಾಡಬಲ್ಲೆ ಅಂತ ಅನ್ನೋದನ್ನು ಇಟ್ಕೊಳ್ಳಿ. ಸರಿನಾ ಮಕ್ಕಳೇ? ಓಕೆ. ನೆಕ್ಸ್ಟ್ ಏನು ಗೊತ್ತಾ ಮಕ್ಕಳೇ, ನಿಮ್ಗೆ ಇನ್ನೊಂದು ಗೊತ್ತಾ, ಈ ವಿಡಿಯೋ ಅಥವಾ ಈ ಒಂದು ನಮ್ಮ ತರಗತಿ ಇದೆ ಅಲ್ವಾ, ಈ ಕ್ಲಾಸು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ನಿಮ್ಗೆ ಏನಾದರೂ ಇದು ಹೆಲ್ಪ್ಫುಲ್ ಅನಿಸ್ತಾ ಇದೆಯಾ? ಹೆಲ್ಪ್ಫುಲ್ ಅನಿಸಿದರೆ ಮರೀದೆ ಏನು ಮಾಡಿ ಗೊತ್ತಾ, ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಈ ಥರ ಅವರಿಗೂ ಸಪೋರ್ಟ್ ಬೇಕಾಗುತ್ತಲ್ವ, ಅವರಿಗೆ ಶೇರ್ ಮಾಡಿ. ಸರಿನಾ? ಓಕೆ. ಇಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಇರುವಂಥ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಇರುವಂಥ ಯಾವುದಾದ್ರೂ ನಿಮ್ಮ ಟಾಪಿಕ್ ಇದ್ದರೆ ಅದನ್ನೊಂದು ಸತಿ ರಿವೈಸ್ ಮಾಡಿಬಿಟ್ಟು ಹಾಗೆ ಇಡಿ. ಯಾವುದು ವೀಕರ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಆಮೇಲೆ ನಿಮ್ಮ ಕಾನ್ಫಿಡೆನ್ಸನ್ನು ಏನು ಮಾಡಿ ಗೊತ್ತಾ, ನಿಮ್ಮ ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಾನು ಮಾಡ್ತೀನಿ, ನನಗಾಗುತ್ತೆ ಅಂತ ಧೈರ್ಯ ಇದ್ದರೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ನಿಮ್ಮ ಕಾನ್ಫಿಡೆನ್ಸನ್ನು ಏನು ಮಾಡಿ ಬೆಟರ್ ಮಾಡ್ಕೊಳ್ಳಿ. ಆಮೇಲೆ ಅಕಾಡೆಮಿಕ್ ಪರ್ಫಾರ್ಮ್ ಮಾಡೋದಕ್ಕೆ ಸೆಕೆಂಡ್ ಎಕ್ಸಾಮಿಗೆ ರೆಡಿಯಾಗಿ. ನಿಮ್ಮ ಸಾಧನೆ ಏನಾಗಿರುತ್ತೆ, ಶೈಕ್ಷಣಿಕ ಸಾಧನೆ ಅಂದರೆ ಅಕಾಡೆಮಿಕ್ ನಿಮ್ಮ ಒಂದು ಸಾಧನೆ ಆಗಿರುತ್ತೆ. ಮತ್ತು ನಿಮ್ಮ ಭವಿಷ್ಯವನ್ನು ನೀವೇನು ಮಾಡಿ ಲರ್ನಿಂಗ್ ಸ್ಟೇಜಲ್ಲಿ ಅದನ್ನು ಡಿವೈಡ್ ಮಾಡಿ. ಓಕೆನಾ? ಈಗ ನಾನು ಹೇಳ್ತಾ ಇರೋದು ಏನು ಮ್ಯಾಮ್ ಫ್ಯೂಚರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ, ಫ್ಯೂಚರ್ ಅಂದರೆ ತುಂಬ ದೊಡ್ಡ ಫ್ಯೂಚರ್ಗೆ ಹೋಗಬೇಡಿ ಮಕ್ಕಳೇ. ನಾನು ಹೇಳ್ತಾ ಇರೋ ಫ್ಯೂಚರ್ ಏನು ಅಂದರೆ, ನಿಮ್ಮ SSLC ಏನಿದೆ ಅಲ್ವಾ, ನಿಮ್ಮ SSLC ಎಕ್ಸಾಮ್ ಇದೆ ಅಲ್ವಾ, ಅದು ನಿಮ್ಮ ಫ್ಯೂಚರ್ ಅಂದ್ಕೊಳ್ಳಿ. ಈಗ ಸದ್ಯಕ್ಕೆ ಈಗ ಪ್ರಿಪ್ರೇಟ್ರಿ 2 ಆಮೇಲೆ ಪ್ರಿಪ್ರೇಟ್ರಿ 3 ಅದಾದಮೇಲೆ SSLC ಬೋರ್ಡ್ ಎಕ್ಸಾಮ್, ಇದು ನಮ್ಮ ಫ್ಯೂಚರ್ ಅಲ್ವಾ. ಹಾಗೆ ಹೋಗಿ. ಮತ್ತು ಮ್ಯಾಮ್ ಫ್ಯೂಚರ್ ಅಂದರೆ ನನ್ನ ಮುಂದಿಂದೆಲ್ಲ ಫ್ಯೂಚರ್ ಅಲ್ಲ, ಆ ಥರ ಅಲ್ಲ. ಇಲ್ಲೇನು ಗೊತ್ತಾ, ನೀವು SSLC ಫ್ಯೂಚರ್ದು ಏನಾಗುತ್ತೆ, ಕಲಿಕೆ ಹಂತಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಅಂದರೆ ಸಿದ್ಧತೆ ಆಗಿ, ಆ ಸಿದ್ಧವಾಗಿ ಅದು ಮುಂದಕ್ಕೆ ಹೋಗೋದಕ್ಕೆ ರೆಡಿಯಾಗಿ, ಗೆಟ್ ರೆಡಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಮಕ್ಕಳೇ, ಇಲ್ಲೇನು ಗೊತ್ತಾ, ಇಲ್ಲಿ ಪ್ರಿಪ್ರೇಟ್ರಿ 2ಗೆ ಏನು ಮಾಡಿ ಅಂತ ಹೇಳಿದ್ರೆ, ಪ್ರಿಪ್ರೇಟ್ರಿ 1ಇಂದ ಯಾವ್ದು ಲರ್ನಿಂಗ್ಸನ್ನು ತೊಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿ. ಅಂದರೆ ಅಲ್ಲಿ ಯಾವ್ದು ವರ್ಕ್ ಆಗಿದೆ, ವಾಟ್ ವರ್ಕ್ ಆಗಿರೋದನ್ನು ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಯಾವುದು ವರ್ಕ್ ಆಗಿಲ್ಲ ಅದನ್ನು ಬಿಟ್ಟಾಕಿ, ಅದನ್ನು ಬಿಟ್ಕೊಂಡು ಹೋಗ್ತಾ ಇರಿ. ಯಾವ್ದು ವರ್ಕ್ ಆಗಿದೆ, ಆಮೇಲೆ ಎಲ್ಲಿ ಗ್ಯಾಪ್ ಇದೆ, ಅಂದರೆ ಈಗ ಉದಾಹರಣೆ ಈ ಒಂದೆರಡು ಡೆಫಿನಿಷನ್ಸ್ ನನಗೆ ಬಂದಿರಲಿಲ್ಲ, ಆ ಗ್ಯಾಪನ್ನು ಫಿಲ್ ಮಾಡ್ಕೊಳ್ಳಿ. ಆ ಗ್ಯಾಪನ್ನು ಏನು ಮಾಡಿ ಗೊತ್ತಾ, ಅದನ್ನು ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಹಾಗೆಯೇ ನೀವೇನು ಮಾಡಿ
ನಿಮ್ಮ ಗ್ರೋತ್ ಬಗ್ಗೆ ಫೋಕಸ್ ಮಾಡಿ, ಬೇರೆ ಏನು ಡಿಸ್ಟ್ರಾಕ್ಟ್ ಆಗಬೇಡಿ. ನಾನು ಹೇಳ್ತಾ ಇರೋದಿಷ್ಟೇ, ಡೋಂಟ್ ಡಿಸ್ಟ್ರಾಕ್ಟ್ ಎನಿವೇರ್. ಏನು ಅಂದರೆ ನಿಮ್ಗೆ ಏನೂ ಡಿಸ್ಟ್ರಾಕ್ಟ್ ಆಗಬೇಡಿ. ಅಂದರೆ ಫೋನು, ಮೊಬೈಲು, ಅವ್ರೇನಂದ್ರು ಇವ್ರೇನಂದ್ರು, ಅವ್ರು ಹೆಂಗೆ ಹೇಳಿದರು, ನಿಂಗೆ ಬರಲ್ಲ ಅಂದರು, ಯಾವುದೂ ಬೇಡ ನಮಗೆ ಬೇಕಾಗಿಲ್ಲ ಅವೆಲ್ಲ. ಓನ್ಲಿ ಫೋಕಸ್ ಆನ್ ಯುವರ್ ಗ್ರೋತ್. ನಿನ್ನೆ 5% ಇದ್ದೆ, ಇವತ್ತು 6% ಆಗ್ತೀನಿ, ನಾಳೆ 7% ಆಗ್ತೀನಿ, ನಾಡಿದ್ದು 8% ಆಗ್ತೀನಿ. 1% ಹೆಚ್ಚಾಗ್ತಾ ಹೋಗಿ. ನಿಮ್ಮ ಗ್ರೋತ್ ಬಗ್ಗೆ, ನಿಮ್ಮ ತಿಳುವಳಿಕೆ ಬಗ್ಗೆ, ನಿಮ್ಮ ಯಶಸ್ಸಿನ ಮೇಲೆ, ನಿಮ್ಮ ಒಂದು ಸಕ್ಸಸ್ ಮೇಲೆ ಮಾತ್ರನೇ ಫೋಕಸ್ ಮಾಡಿ. ಬೇರೆ ಯಾವುದು ನಮಗೆ ಬೇಡ. ಏನಂದರೆ ನಿಮ್ಮ ಯಶಸ್ಸು, ನಿಮ್ಮ ಫೋಕಸ್ಸು, ನಿಮ್ಮ ತಿಳುವಳಿಕೆ, ನಿಮ್ಮ ನಾಲೆಜು ಅಷ್ಟೇ ನಮ್ಗೆ ಇಂಪಾರ್ಟೆಂಟು. ಅದಕ್ಕೆ ಡೋಂಟ್ ಡಿಸ್ಟ್ರಾಕ್ಟ್ ಆಗಬೇಡಿ. ಯಾರೇನಂದ್ರು, ಯಾರು ಏನೇ ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಗ್ಯಾಪ್ಸನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳಿ ನೀವು ವರ್ಕ್ ಮಾಡಿ. ನಿಮ್ಮ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡೋದು ನಿಮ್ಗೆ ಇಷ್ಟ ಆಯಿತಾ? ಹಾಗಿದ್ರೆ ಈ ತರಗತಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಮಕ್ಕಳೇ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಕ್ಕಳೇ, ಲೈಕ್ ಮಾಡಿ, ಶೇರ್ ಮಾಡಿ ಮಕ್ಕಳೇ. ಹಾಗೆಯೇ ಮರೀದೆ ಏನು ಮಾಡಿ ಗೊತ್ತಾ, ನಮ್ಮ ಒಂದು ಈ ಚಾನಲನ್ನು, ನಮ್ಮ ಪರೀಕ್ಷೆ ಚಾನಲನ್ನು, ಗೊತ್ತಲ್ವಾ ನಿಮಗೆ, ಪರೀಕ್ಷೆ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನಾನು ವಾಣಿ ಕುಲಕರ್ಣಿ ಅಲ್ವಾ, ನಾನಿವತ್ತು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಕನ್ನಡ ಶಿಕ್ಷಕಿ ಅಂತ ತಗೋಬೇಡಿ. ನಾನು ಜನರಲ್ ಆಗಿ ಇವತ್ತು ಪ್ರಿಪ್ರೇಟ್ರಿ 1ಇಂದ ಪ್ರಿಪ್ರೇಟ್ರಿ 2ಗೆ ಇರುವಂಥ ಗ್ಯಾಪನ್ನು ಫಿಲ್ ಮಾಡೋದು ಹೇಗೆ, ನಾವು ಪ್ರಿಪ್ರೇಟ್ರಿ 1ಅಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ, ಏನು ನಮಗೆ ವರ್ಕ್ ಆಗಿಲ್ಲ. ಮಿಸ್ಟೇಕ್ಸ್ ಅನ್ನೋಕ್ಕಿಂತ ವಿಚ್ ಇಸ್ ನಾಟ್ ವರ್ಕ್ಡ್, ಅಂದರೆ ಅಲ್ಲಿ ಏನು ಕೆಲಸ ಆಗಿಲ್ಲ, ಅದೇನು ವರ್ಕ್ ಆಗಿಲ್ಲ ಅದನ್ನಲ್ಲಿ ಬಿಟ್ಬಿಡಿ. ವರ್ಕ್ ಆಗಿರೋದನ್ನು ಮುಂದೆ ತಗೊಳ್ಳಿ, ಮುಂದೆ ಗ್ಯಾಪನ್ನು ಫಿಲ್ ಮಾಡಿ. ಅಂದರೆ ವರ್ಕ್ ಆಗಿರೋದನ್ನು ಹಾಗೆ ಕಂಟಿನ್ಯೂ ಮಾಡಿ, ವರ್ಕ್ ಆಗದೆ ಇರೋದನ್ನು ಏನು ಮಾಡಿ, ನೆಕ್ಸ್ಟ್ ಹೇಗೆ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಥಿಂಕ್ ಮಾಡಿ. ಯಾಕೆ, ನಾನು ಯಾವ್ಯಾವ ಸ್ಟೆಪ್ ಹೇಳ್ಕೊಟ್ಟಿದ್ದೀನಲ್ಲ ಆ ಸ್ಟೆಪ್ಗಳನ್ನೆಲ್ಲ ಫಾಲೋ ಮಾಡಿ ಮಕ್ಕಳೇ. ಹಾಗಿದ್ರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶಿಕ್ಷಕಿ ವಾಣಿ ಕುಲಕರ್ಣಿ. ನೀವು ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.